ಕೀರ್ತನೆಗಳು 121 ಅಧ್ಯಾಯ 5 ವಾಕ್ಯ. ನನ್ನನ್ನು ಕಾಯುವವನು ಸರ್ವೇಶ್ವರನಾದ ಪ್ರಭುವೇ. ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಸರ್ವೇಶ್ವರನಾದ ಪ್ರಭುನೇ. ಪ್ರೀತಿಯ ದೇವರೇ, ನಾನು ಇಂದು ರಾತ್ರಿ ಮಲಗಲು ತಯಾರಾಗುತ್ತಿದ್ದಂತೆ ಈ ದಿನಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಅದು ಪರಿಪೂರ್ಣವಾಗಿರಲಿಲ್ಲ ಮತ್ತು ಸುಲಭವೂ ಆಗಿರಲಿಲ್ಲ, ಆದರೆ ನಾನು ಎಷ್ಟೋ ಆಶೀರ್ವದಿಸಿದ್ದೇನೆ ಇಂದು. ಹೌದು ಪ್ರಭುವೇ, ನನಗೆ ತಿಳಿದಿದೆ ದಾರಿಯುದ್ದಕ್ಕೂ ನೀವು ನನಗೆ ಸಹಾಯ ಮಾಡುತ್ತಿದ್ದೀರಿ ಎಂಬುದಾಗಿ, ಮತ್ತು ಸಹಾಯ ಮಾಡುತ್ತಾ ಇದ್ದೀರಾ ಯಾವಾಗಲೂ. ಪ್ರಭುವೇ, ನನಗೆ ಗೊತ್ತು ನೀವು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದೀರಿ ಎಂಬುದಾಗಿ. ಐ ಲವ್ ಯು ಜೀಸಸ್, ಐ ಲವ್ ಯು ಗಾಡ್. ಅದು ಸಾಕು, ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಯೇಸುವೆ. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಅಪ್ಪ, ನೀವು ನನ್ನನ್ನು ನನ್ನ ಕುಟುಂಬವನ್ನು ಕಾಯುವ ಗುರಾಣಿಯಾಗಿದ್ದೀರಾ. ಪ್ರಭುವೇ, ನಿಮಗೆ ಧನ್ಯವಾದಗಳು ಪ್ರಭುವೇ. ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಯೇಸುವೇ, ನಿಮಗೆ ಸ್ತೋತ್ರನಪ್ಪ. ತಂದೆಯೇ, ನೀವು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಪ್ರಭುವೇ. ನಮ್ಮನ್ನು ಸದಾಕಾಲ ಕಾಯುವ ದೇವರೇ, ನಿಮಗೆ ಸ್ತೋತ್ರ. ಯೇಸುವೆ, ನನ್ನ ಕೈಯನ್ನು ನಿಮ್ಮ ಕೈಯ ಒಳಗಡೆ ಇಡುತ್ತೇನೆ, ಗಟ್ಟಿಯಾಗಿ ಹಿಡಿದುಕೊಳ್ಳಿ ಅಪ್ಪ. ಪ್ರಭುವೇ, ಆಗ ನೀವು ನನ್ನ ಪಾದಗಳನ್ನು ಕದಲಗೊಳಿಸುವುದಿಲ್ಲ, ನಾನು ಜಾರುವುದಿಲ್ಲ ಪ್ರಭುವೇ. ನನ್ನ ಕೈಯನ್ನು ಹಿಡಿದು ಭದ್ರಪಡಿಸಿರಿ ಅಪ್ಪ. ಅದೇ ನಾನು ನಿಮ್ಮ ಕೈಯನ್ನು ಹಿಡಿದುಕೊಂಡರೆ ನಾನು ಜಾರಿ ಬೀಳಬಹುದು, ನಾನು ನಿಮ್ಮ ಕೈಯನ್ನು ಬಿಟ್ಟು ಬಿಡಬಹುದು. ತಂದೆಯೇ, ದಯವಿಟ್ಟು ನಿಮ್ಮ ಕೈಯಿಂದ ನನ್ನ ಕೈಯನ್ನು ಭದ್ರಪಡಿಸಿರಿ ಪ್ರಭುವೇ. ತಂದೆಯೇ, ಏಕೆಂದರೆ ನನ್ನ ಕೈ ಚಿಕ್ಕದು, ನಿಮ್ಮ ಕೈ ಅಗಲವಾದದು ಮತ್ತು ದೊಡ್ಡದು. ನನ್ನ ಕೈ ಬಲಹೀನತೆಯಿಂದ ತುಂಬಿದೆ, ಆದರೆ ನಿಮ್ಮ ಕೈ ಬಲದಿಂದ ತುಂಬಿದೆ. ನಿಮ್ಮ ಬಲವಾದ ಕೈಯಿಂದ ನನ್ನನ್ನು ಭದ್ರಪಡಿಸು, ನನ್ನನ್ನು ಸ್ವೀಕರಿಸು ಪ್ರಭುವೇ. ಏಸಪ್ಪ, ನನ್ನನ್ನು ಪೂರ್ತಿಯಾಗಿ ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಇಷ್ಟದ ರೀತಿ ನನ್ನನ್ನು ರೂಪಿಸಿರಿ, ನಿಮ್ಮ ಇಷ್ಟದ ರೀತಿ ನನ್ನನ್ನು ಚಿತ್ರಿಸಿರಿ, ನಿಮ್ಮ ಇಷ್ಟದ ರೀತಿ ನನ್ನನ್ನು ಹೊಸ ಪಾತ್ರೆಯಾಗಿ ಮಾರ್ಪಡಿಸಿರಿ ತಂದೆಯೇ. ಅಪ್ಪ, ಇಂದು ರಾತ್ರಿ ನಿಮ್ಮ ಜೊತೆ ನಾನು ಕಾಲ ಕಳೆಯುವಾಗ ಇಂದು ಹಗಲು ಮಾಡಿದ ತಪ್ಪನ್ನು ಕ್ಷಮಿಸಿರಿ. ಇಂದು ರಾತ್ರಿ ನನಗೆ ಒಳ್ಳೆಯ ನಿದ್ರೆಯನ್ನು ದಯಪಾಲಿಸಿರಿ. ಎಲ್ಲ ಭೀತಿಯಿಂದ, ಭಯದಿಂದ, ಕಳವಳದಿಂದ, ನೋವಿನಿಂದ ನೀವೇ ನನಗೆ ಆಧಾರವಾಗಿದ್ದರಿಂದ ಬಿಡುಗಡೆ ಕೊಡಿರಿ ಅಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಲವ್ ಯು ಜೀಸಸ್, ಐ ಲವ್ ಯು ಗಾಡ್, ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್.